ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನೆಲ್ ಅಲ್ಲಿ ಐಪ್ ಅನ್ನುವಂತಹ ಒಂದು ಸಿಂಬಲ್ ಕಾಣಿಸುತ್ತೆ, ಐಪ್ ಮಾಡ್ಬೋದು, ಹಾಗೆ ಲೈಕ್ ಮಾಡ್ಬೋದು, ಹಾಗೆ ನೀವು ಥ್ಯಾಂಕ್ಸ್ ಅಂತ ಹೇಳಿ ಸೂಪರ್ ಚಾಟ್ ಕೂಡ ಮಾಡ್ಬೋದು ಅಂತ ಹೇಳ್ತಾ, ಈಗ ನಾವು ನೇರವಾಗಿ ಒಂದು ಲಲಿತ ಪ್ರಬಂಧದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡೋಣ. ಅಥವಾ ಒಂದು ಪ್ರವಾಸದ ಕಥನವನ್ನ ಹೊಂದಿರತಕ್ಕಂತಹ ಒಂದು ಲಲಿತ ಪ್ರಬಂಧ. ಕೆ ರಂಗನಾಥ್ ಅವರು ಬರೆದಿರ್ತಕ್ಕಂತಹ ಒಂದು ಅನುಭವದ ಎರಡು ಮುಖಗಳು ಅನ್ನುವಂತಹ ಲಲಿತ ಪ್ರಬಂಧದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ನೋಡಿ, ಈಗ ಆಶಯವನ್ನ ನಾವು ಗಮನಿಸ್ತಾ ಹೋಗೋಣ. ನೋಡಿ, ಹೊರನೋಟ ಹಾಗೂ ಅಂತರಂಗದ ಸ್ವಭಾವಗಳಿಗೆ ಪರಸ್ಪರ ಸಂಬಂಧವಿರಲಾರದು ಅನ್ನುವಂಥದ್ದು ಇಲ್ಲಿ ನಮ್ಗೆ ನೋಡಿ. ಒಬ್ಬ ವ್ಯಕ್ತಿಯನ್ನ ನಾವು ಭೌತಿಕವಾಗಿ ನೋಡಿದಂತಹ ಸಂದರ್ಭದಲ್ಲೂ, ಹಾಗೇನೆ ಆಂತರಿಕವಾಗಿ ಅವನನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ತುಂಬಾ ವ್ಯತ್ಯಾಸ ಇದೆ ಅಂತಕ್ಕಂಥದ್ದು. ಹೊರಗಿನ ನೋಟಕ್ಕೂ ಒಳಗಿನ ನೋಟಕ್ಕೂ ತುಂಬಾ ವ್ಯತ್ಯಾಸ ಇದೆ ಅನ್ನೋದನ್ನ ನಾವು ಈ ಒಂದು ಪ್ರಬಂಧದಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಪ್ರತಿಯೊಂದು ಸಂದರ್ಭದಲ್ಲಿಯೂ ನಮ್ಮ ಅನುಭವಗಳನ್ನ ಪರೀಕ್ಷೆಗೆ ಒಳಪಡಿಸಿಕೊಳ್ಳುವುದು, ಹಾಗೇನೆ ಅವುಗಳ ಸ್ವರೂಪವನ್ನ ನಿರ್ಧರಿಸಬೇಕಾಗುತ್ತದೆ ಅನ್ನುವುದನ್ನ ನಾವು ಈ ಒಂದು ಪ್ರಬಂಧದಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಜೀವನದ ಸರಳವೂ ಸ್ವಾರಸ್ಯವೂ ಆದ ಅನುಭವಗಳಿಂದ ಲೇಖಕರು ಜೀವನ ದರ್ಶನದ ಎರಡು ಮುಖಗಳನ್ನ ಇಲ್ಲಿ ಪರಿಚಯಿಸ್ತಾ ಇದ್ದಾರೆ. ಲೇಖಕರು ಅವರಿಗೆ ಆಗಿರ್ತಕ್ಕಂತಹ ಅನುಭವ, ಅವರ ಜೀವನದಲ್ಲಿ ಆಗಿರ್ತಕ್ಕಂತಹ ವಿದೇಶಿ ಪ್ರವಾಸದಲ್ಲಿ ಅವರಿಗೆ ಆಗಿರ್ತಕ್ಕಂತಹ ಈ ಎರಡು ಅನುಭವವನ್ನ ಇಲ್ಲಿ ಲೇಖಕರು ನಮಗೆ ಈ ಪ್ರಬಂಧದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ, ಈಗ ನಾವು ಪಾತ್ರ ಪರಿಚಯವನ್ನ ಗಮನಿಸೋದಾದ್ರೆ, ಲೇಖಕರು ಟ್ಯಾಕ್ಸಿ ಡ್ರೈವರ್, ಹಾಗೆ ಟ್ಯಾಕ್ಸಿ ಚಾಲಕಿ. ಹಾಗಾದ್ರೆ ಈ ತರಗತಿಯಲ್ಲಿ ನಾನು ಟ್ಯಾಕ್ಸಿ ಡ್ರೈವರ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಲೇಖಕರು ಮತ್ತೆ ಟ್ಯಾಕ್ಸಿ ಡ್ರೈವರ್ನ ಒಂದು ಸಂಭಾಷಣೆ ಏನು, ಹಾಗೇನೆ ಲೇಖಕರಿಗೆ ನ್ಯೂಯಾರ್ಕ್ ನಗರದಲ್ಲಿ ಮೊದಲ ಬಾರಿಗೆ ಇಳಿದಂತಹ ಸಂದರ್ಭದಲ್ಲಿ ಅವರಿಗಾದಂತಹ ಅನುಭವ, ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಭಾಗ ಒಂದರಲ್ಲಿ ಟ್ಯಾಕ್ಸಿ ಡ್ರೈವರ್ ಬಗ್ಗೆ ಇರುತ್ತೆ. ಹಾಗೇನೆ ಒಂದು ಅನುಭವದ ಎರಡು ಮುಖಗಳು ಅನ್ನುವಂತಹ ಭಾಗ ಎರಡರಲ್ಲಿ ಇಲ್ಲಿ ಟ್ಯಾಕ್ಸಿ ಚಾಲಕಿ ಬಗ್ಗೆ ಇರುತ್ತೆ. ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ಗೊಂದಲ ಆಗ್ಬಾರ್ದು ಅಂತ ಹೇಳಿ ಎರಡು ಭಾಗಗಳನ್ನ ಮಾಡಿರ್ತಾನೆ. ಹಾಗೆ ನಿಮ್ಗೆ 5 ಅಂಕದ ಪ್ರಶ್ನೆಗಳನ್ನ ಕೇಳಿದಾಗ, 10 ಅಂಕದ ಪ್ರಶ್ನೆಗಳನ್ನ ಕೇಳಿದಾಗ, ನೀವು ಕೆ ರಂಗನಾಥ್ ಅವರು ಬರೆದಿರ್ತಕ್ಕಂತಹ ಅಥವಾ ಪ್ರಸ್ತುತ ಈ ಒಂದು ಪ್ರಬಂಧವನ್ನ ಕೆ ರಂಗನಾಥ್ ಅವರು ಬರೆದಿರ್ತಕ್ಕಂತಹ ಒಂದು ಅನುಭವದ ಎರಡು ಮುಖಗಳು ಎಂಬ ಪ್ರಬಂಧದಿಂದ ಆರಿಸಲಾಗಿದೆ, ಅಥವಾ ಲಲಿತ ಪ್ರಬಂಧದಿಂದ ಆರಿಸಲಾಗಿದೆ ಅಂತ ಬರೆದು ಆನಂತರ ಉತ್ತರಗಳನ್ನ ಬರಿಬಹುದು. ಹಾಗಾದ್ರೆ ಈಗ ಇಲ್ಲಿ ವಿದೇಶಿ ಈ ಒಂದು ಕಥನ ಅಥವಾ ನಾವು ಲಲಿತ ಪ್ರಬಂಧ ಅಂತ ಹೇಳ್ತಾ ಇದ್ವಿ. ಈಗ ಲೇಖಕರು ಅಥವಾ ನಿರೂಪಕರು ಇಲ್ಲಿ ನ್ಯೂಯಾರ್ಕ್ನ ಕೆನಡಿ ವಿಮಾನ ನಿಲ್ದಾಣದಲ್ಲಿ ವಿಮಾನದಿಂದ ಇಳಿದಿದ್ದಾರೆ. ಅವರು ವಿದೇಶಿ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ನ್ಯೂಯಾರ್ಕ್ನ ಕೆನಡಿ ವಿಮಾನ ನಿಲ್ದಾಣದಲ್ಲಿ ಇಳಿದು ಆಗ ಸುಮಾರು ಸಂಜೆ 7 ಗಂಟೆ ಆಗಿದೆ. 7 ಗಂಟೆ ಆದ್ರೆ ಅಲ್ಲಿ ಆ ಸುಮಾರು ಉದ್ದ ಅಂದ್ರೆ ಹನುಮನ ಬಾಲದಂತೆ ಕ್ಯೂ ನಿಂತಿರ್ತಕ್ಕಂಥದ್ದು ಜನ. ಇಲ್ಲಿ ಇಮಿಗ್ರೇಷನ್ ಮಾಡಿಸ್ತಕ್ಕಂಥ ಅದನ್ನೆಲ್ಲ ಮುಗಿಸಿ, ಮತ್ತೆ ಅಲ್ಲಿರ್ತಕ್ಕಂತಹ ಕೆಲವೊಂದು ವಿಮಾನ ನಿಲ್ದಾಣದ ಕೆಲವೊಂದು ನಿಯಮಗಳನ್ನೆಲ್ಲ ಮುಗಿಸಿ, ಅವರಲ್ಲಿ ತುಂಬಾ ಒಂದು ಮಣಬಾರದ ಒಂದು ಸೂಟ್ ಕೇಸ್ ಅನ್ನು ಕೂಡ ಇಟ್ಕೊಂಡಿದ್ದಾರೆ. ಅಲ್ಲಿ ಸಹ ಪ್ರಯಾಣಿಕರ ಸಹಾಯದಿಂದ ಅದನ್ನು ಕೂಡ ತೆಗೆದುಕೊಂಡು ಸೀದಾ ಈಗ ಟ್ಯಾಕ್ಸಿ ನಿಲ್ದಾಣಕ್ಕೆ ಬಂದಿದ್ದಾರೆ. ಆ ಟ್ಯಾಕ್ಸಿ ನಿಲ್ದಾಣದಲ್ಲೂ ಕೂಡ ಜನವೋ ಜನ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಸರಿ, ಅಂತೂ ಇಂತೂ ಇವರು ಈಗ YMCAಗೆ ಹೋಗ್ಬೇಕು. ಲೇಖಕರು ಎಲ್ಲಿಗೆ ಹೋಗ್ಬೇಕಪ್ಪ ಅಂತಂದ್ರೆ YMCAಗೆ ಹೋಗ್ಬೇಕು. ಅಂದ್ರೆ ಇವರು ಅಲ್ಲಿ ತಂಗುವಂತಹ ಒಂದು ಜಾಗ. ಇಲ್ಲಿ ನ್ಯೂಯಾರ್ಕ್ ನಲ್ಲಿ YMCAಲಿ ನಿರೂಪಕರು ಉಳ್ಕೊಳ್ಳೋದಕ್ಕೆ ಆ ಒಂದು ಜಾಗವನ್ನ ಅಲ್ಲಿ ಕಾಯ್ದಿರಿಸಿದ್ದಾರೆ, ಅಂದ್ರೆ ಬುಕ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಸರಿ, ಇಲ್ಲಿ ವಿಮಾನದಲ್ಲಿ ಬರ್ಬೇಕಾದ್ರೇನೆ ಕೆಲವು ಸಹ ಪ್ರಯಾಣಿಕರ ಜೊತೆ ಮಾತನಾಡಿ, ಇಲ್ಲಿ ಯಾಕಂದ್ರೆ ಇವರು ಮೊದಲ ಬಾರಿಗೆ ಅಲ್ಲಿಗೆ ಬಂದಿರೋದ್ರಿಂದ, ನ್ಯೂಯಾರ್ಕ್ಗೆ ಮೊದಲ ಬಾರಿಗೆ ಬಂದಿರೋದ್ರಿಂದ ನಿರೂಪಕರು ಏನ್ ಮಾಡಿದ್ರು, YMCAಗೆ ಟ್ಯಾಕ್ಸಿ ಚಾರ್ಜ್ ಎಷ್ಟಾಗುತ್ತೆ ಅಂತ ಅಲ್ಲಿ ಸಹ ಪ್ರಯಾಣಿಕರ ಹತ್ರ ತಿಳ್ಕೊಂಡ್ ಬಂದಿರ್ತಾರೆ. ಅವರು ಒಂದ್ $25 ಆಗ್ಬೋದು ಅಂತ ಹೇಳಿರ್ತಾರೆ. ಸರಿ, ಇಷ್ಟೆಲ್ಲ ಆದ್ಮೇಲೆ ಅಂತೂ ಇಂತೂ ಟ್ಯಾಕ್ಸಿಗೋಸ್ಕರ ಕಾಯ್ತಾ ಇದ್ದಾರೆ.
ಈಗ ಟ್ಯಾಕ್ಸಿಗೋಸ್ಕರ ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿರೂಪಕರಿಗೆ ಅಥವಾ ಯಾರಿಗೆ ಆಗ್ಲಿ ಹೊಸ ಜಾಗ, ಈ ಹೊಸ ಜಾಗಕ್ಕೆ ಹೋದಾಗ ಅನೇಕ ಅನುಮಾನಗಳು ಮನಸ್ಸಿನಲ್ಲಿ ಮನೆ ಮಾಡುತ್ತೆ. ಹಾಗಾದ್ರೆ ಇಲ್ಲಿ ಒಂದ್ ಪ್ರಶ್ನೆಯನ್ನು ನಿಮ್ಗೆ ಕೇಳ್ತಾರೆ. ಇಲ್ಲಿ ವಿಮಾನ ನಿಲ್ದಾಣದಲ್ಲಿ ಟ್ಯಾಕ್ಸಿಗಾಗಿ ಕಾಯುತ್ತಿದ್ದಾಗ ಲೇಖಕರ ಮನಸ್ಸಿನಲ್ಲಿ ಉಂಟಾದಂತಹ ಯೋಚನೆಗಳನ್ನ ವಿವರಿಸಿ. ಟ್ಯಾಕ್ಸಿಗಾಗಿ ವಿಮಾನ ನಿಲ್ದಾಣದಲ್ಲಿ ಲೇಖಕರು ಕಾಯ್ತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಏನೇನ್ ಆಲೋಚನೆಗಳು ಯೋಚನೆಗಳು ಓಡ್ತಾ ಇದೋ ಅನ್ನೋದನ್ನ ವಿವರಿಸ್ಬೇಕು. ಇಲ್ಲಿ ಏನ್ ಮಾಡ್ತಾ ಇದ್ರೆ, ನಮ್ಮೂರಿನಲ್ಲಿ ಒಂದು ಆಟೋ ಹಿಡಿಬೇಕು ಅಂತ ಅಂದ್ರೇನೆ ನಾವು 3 ನಿಮಿಷಗಳ ಕಾಲ ದೇವರಲ್ಲಿ ಬೇಡಿಕೆ ಇಡ್ತೀನಿ ನಾನು. ಆದ್ರೆ ಇಲ್ಲಿ ನ್ಯೂಯಾರ್ಕ್ ಅಂತಹ ಈ ರಾಕ್ಷಸ ಪಟ್ಟಣದಲ್ಲಿ ಟ್ಯಾಕ್ಸಿಯನ್ನ ಹಿಡಿಯೋದು ಸುಮ್ಮನೆ ಇರೋ ಕೆಲ್ಸನ ಅಂತ ಹೇಳಿ, ಇದೇ ಅಲ್ಲಿ ಮನಸ್ಸಿನಲ್ಲಿ ಎಲ್ಲಾ ದೇವರುಗಳಿಗೂ ಇವರು ಎಲ್ಲೋ ಒಂದ್ ಕಡೆ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ದೇವರೇ, ನಮಗೆ ಒಳ್ಳೆ ಟ್ಯಾಕ್ಸಿ ಸಿಗ್ಲಿ, ಒಳ್ಳೆ ಡ್ರೈವರ್ ಸಿಗ್ಲಿ ಅಂತ ಇವರು ಆ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ನಿಧಾನಕ್ಕೆ ಆ ಸರತಿ ಸಾಲು ಅಥವಾ ಕ್ಯೂ ಖಾಲಿ ಆಗ್ತಾ ಇದೆ. ಇವರು ದೇವರಿಗೆ ಎಲ್ಲೋ ಒಂದ್ ಕಡೆ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸರಿ ಆಯ್ತು, ಅಂತೂ ಇಂತೂ ಅವರು ಅವರ ಇಲ್ಲಿ ಲೇಖಕರು ಹೊರಡುವಂತಹ ಒಂದು ಜಾಗ, ಇನ್ನೇನು ಟ್ಯಾಕ್ಸಿ ಬರ್ತಾ ಇದೆ. ಅಲ್ಲಿ ಬರುವಾಗ ರಾಮ ರಾಮ ನನ್ನನ್ನು ಕಾಪಾಡಪ್ಪ, ಒಳ್ಳೆ ಟ್ಯಾಕ್ಸಿ ಸಿಗ್ಲಿ ಅಂತ ಹೇಳಿದ್ರು. ಅಷ್ಟರಲ್ಲಿ ಇದ್ದಕ್ಕಿದ್ದ ಹಾಗೆ ಲೇಖಕರ ಹತ್ತಿರನೇ 1-2 ನಿಮಿಷದಲ್ಲೇನೆ ಆ ನೆಲವನ್ನ ಅರಿಯುವಂತೆ ಕಿರ್ರನೆ ಅಲ್ಲಿ ಕಿರ್ಚಿದಂತೆ ಒಂದ್ ರೀತಿಲಿ ಅವನು ಜೋರಾಗಿ ಬ್ರೇಕ್ ಹೊಡೆಯುತ್ತಾ ಒಂದು ಟ್ಯಾಕ್ಸಿ ಬಂದು ನಿಂತ್ಕೊಳ್ಳುತ್ತೆ. ಸುಮಾರು 1 ನಿಮಿಷಗಳ ಕಾಲ ಅದು ಟ್ಯಾಕ್ಸಿ ಏನ್ ಮಾಡ್ತಾ ಇರುತ್ತಪ್ಪ ಅಂದ್ರೆ ಆ ಕಡೆಯಿಂದ ಈ ಕಡೆಗೆ ತೂಗಾಡ್ತಾ ಇರುತ್ತೆ. ಅಷ್ಟು ವೇಗವಾಗಿ ಬಂದಂತಹ ಟ್ಯಾಕ್ಸಿ ಬಂದವನೇ ಆ ಡ್ರೈವರ್ ಏನ್ ಮಾಡ್ತಾನೆ, ಎಸ್ ಬಡಿ ಎಂಬ ಗುಡುಗಿನ ಅಂದ್ರೆ ತುಂಬಾ ಜೋರಾಗಿ ಮಾತನಾಡ್ತಾ ನೀವ್ ಎಲ್ಗ್ ಹೋಗ್ಬೇಕು ಏನು ಅಂತ ಕೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ನಿರೂಪಕರು YMCA ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳಿ ನೋಡಿದ್ರೆ ಆ ವ್ಯಕ್ತಿ ಹೇಗಿದ್ದಾನಪ್ಪ ಅಂದ್ರೆ ವ್ಯಾಘ್ರ ಮುಖದ ಅಷ್ಟವಕ್ರನಂತೆ ಇದ್ದಾನೆ. ಸಾಲದಕ್ಕೆ ಕಪ್ಪುಗಿರ್ತಕ್ಕಂಥದ್ದು, ಸಾಲದಕ್ಕೆ ಕರಿಯ. ಹಾಗೇನೆ ಆಗ ತಾನೇ ಎಚ್ಚರಗೊಂಡಂತಹ ಕುಂಭಕರ್ಣನಂತೆ. ನೋಡಿ, ಇಲ್ಲಿ ನಿಮ್ಗೊಂದು ಪ್ರಶ್ನೆ ಕೇಳ್ತಾರೆ. ಟ್ಯಾಕ್ಸಿ ಲೇಖಕರ ಬಳಿ ಬಂದು ಹೇಗ್ ನಿಲ್ತು ಅಂತಕ್ಕಂಥದ್ದು, ಅದಾದ್ಮೇಲೆ ಆ ಟ್ಯಾಕ್ಸಿ ಚಾಲಕನ ಅಥವಾ ಈ ಟ್ಯಾಕ್ಸಿ ಡ್ರೈವರ್ನ ರೂಪ ಹೇಗಿತ್ತು ಅಥವಾ ಅವನು ಹೇಗಿದ್ದ ಅಂತ ಕೇಳಿದ್ರೆ ವ್ಯಾಘ್ರ ಮುಖದ ಅಷ್ಟವಕ್ರನಾಗಿದ್ದ, ಸಾಲದಕ್ಕೆ ಕರಿಯ ಅಂದ್ರೆ ಕಪ್ಪುಗಿದ್ದ. ಹಾಗೇನೆ ಆಗ ತಾನೇ ಎಚ್ಚರಗೊಂಡಂತಹ ಕುಂಭಕರ್ಣನಂತೆ ಇದ್ದ ಅಂತಕ್ಕಂಥದ್ದು. ಹಾಗೇನೆ ಅವನ ಗಾತ್ರ ಎತ್ತರ ಅಂದ್ರೆ ತುಂಬಾ ದಪ್ಪಗಿರ್ತಾನೆ, ಆದ್ರೆ ಅವನ ಕಣ್ಣು ಕೆಂಗಣ್ಣು. ಹಾಗೇನೆ ಇನ್ನೊಂದ್ ಕಡೆ ಅರುಹು ಮೂಗು, ಹಾಗೆ ನೇಗಿಲು ಹಲ್ಲುಗಳು, ನೇಗಿಲ ತರ ಅವನ ಹಲ್ಲುಗಳಿದ್ದು ಅಂತಕ್ಕಂಥದ್ದು. ಹೀಗೆ ಒಂದ್ ರೀತಿ ಭಾರಿ ಆಸಾಮಿ ಅಂದ್ರೆ ತುಂಬಾ ದಷ್ಟಪುಷ್ಟವಾಗಿರ್ತಕ್ಕಂತಹ ಆ ಒಬ್ಬ ಕಾರಿನ ಚಾಲಕನ ಒಂದು ಸೌಂದರ್ಯದ ಬಗ್ಗೆ ಅಥವಾ ಅವನ ರೂಪದ ಬಗ್ಗೆ ಇಲ್ಲಿ ನಾವು ಹೇಳ್ತಾ ಇದ್ದಾರೆ ಲೇಖಕರು. ಸರಿ ಆಯ್ತು, ಲೇಖಕರು ಸೂಟ್ಕೇಸನ್ನ ಎತ್ಕೊಂಡ್ಬಿಡ್ತಾ ಇರ್ತಾರೆ. ಇದು ನಿಮ್ದೇನಾ ಅಂತ ಹೇಳಿ ಸೂಟ್ಕೇಸನ್ನ ತನ್ನ ಕಾರಿನ ಡಿಕ್ಕಿಗೆ ಹಾಕೊಳ್ತಾನೆ. ಹಾಕೊಂಡು ಅವನ್ ಪಾಡ್ಗ ಅವನು ಈಗ ಹೋಗ್ತಾ ಇದ್ದಾನೆ. ಯಾಕೆಂದ್ರೆ ಆ ಮಣಬಾರದ ಸೂಟ್ ಕೇಸನ್ನ ಕೇವಲ ಒಂದು ಬೆಂಕಿ ಪಡ್ಡನವನ್ನ ಎತ್ಕೊಂಡು ಡಿಕ್ಕಿಗೆ ಹಾಕ್ತ ರೀತಿಯಲ್ಲಿ ಹಾಕ್ತಾನೆ. ಸರಿ, ಎಲ್ಲಿಗೆ ಹೋಗ್ಬೇಕು ಅಂತ ಕೇಳಿದಾಗ YMCA ಅಂತ ಲೇಖಕರು ಹೇಳ್ತಾರೆ. ಓಕೆ, ನನಗೆ ಗೊತ್ತು ಅಂತ ಹೇಳಿ ಸೀದಾ ಸಿಳ್ಳೆ ಹೊಡೆಯುತ್ತಾ ವಿಸಿಲ್ ಹಾಕ್ತಾ ಅವನ್ ಪಾಡ್ಗ ಅವನ್ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಹೋಗ್ತಾ ಇರ್ಬೇಕಾದ್ರೆ ನಿರೂಪಕರು ಕಾರಿನ ಮೀಟರ್ ಹತ್ರ ನೋಡ್ತಾರೆ. ಅದು ಆಲ್ರೆಡಿ $16 ಮುಟ್ಟಿತ್ತು. ಇನ್ನು ವೇಗವಾಗಿ ಹೋಗ್ತಾ ಇದ್ದಾನೆ. ಅಲ್ಲಿರ್ತಕ್ಕಂತಹ ರಸ್ತೆಗಳನ್ನ ದಾಟಿ ಫ್ಲೈಓವರ್ ಗಳನ್ನ ಇಳಿದು ಹೋಗ್ತಾ ಇರ್ತಕ್ಕಂಥದ್ದು. ಹೇಗೆ ಹೋಗ್ತಾ ಕೊನೆಗೆ ಅಲ್ಲಿ YMCA ಆಡಳಿತ ಭವನಕ್ಕೆ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಲ್ಲಿ ಹೋಗ್ಬಿಡ್ತಾನೆ ಅವನು. ಆಡಳಿತ ಭವನಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ $18 ಆಗಿರುತ್ತೆ. ಸರಿ ಆಯ್ತು, ಹೋಗಿ ಅಲ್ಲಿ ರಿಸೆಪ್ಷನಿಸ್ಟ್ ನ ಕೇಳ್ಕೊಂಡ್ ಬನ್ನಿ, ಇದೇನಾ ಅಂತ ಕೇಳಿದಾಗ ಸರಿ ಇವನು ಇನ್ಸ್ಪೆಕ್ಟರ್ ಆರ್ಡರ್ ಮಾಡಿದಂತಹ ಪ್ಯಾದೆಯಂತೆ ಇವ್ರು ಏನ್ ಮಾಡಿದ್ರು, ಹೋಗಿ ಕೇಳ್ತಾರೆ. ಅಲ್ಲಿ ಏನಾಗಿದೆ ಅಂದ್ರೆ ಇದು ಉಳಿಯುವುದಕ್ಕೆ ಇರುವಂತಹ ಜಾಗ ಅಲ್ಲ, ಇದು YMCA ಆಡಳಿತ ಭವನ ಅಂತ ಹೇಳಿದಂತ ಸಂದರ್ಭದಲ್ಲಿ
ಸರಿ ಆಯ್ತು, ಇಲ್ಲಿಂದ ನೀವು ಸುಮಾರು 12 ಕಿಲೋಮೀಟರ್, ಅಲ್ಲಿ ರಿಸೆಪ್ಷನಿಸ್ಟ್ ಹೇಳ್ತಾಳೆ, ಇಲ್ಲಿಂದ 12 ಕಿಲೋಮೀಟರ್ ದೂರ ಹೋದ್ರೆ ಅಲ್ಲಿ ನೀವು ತಂಗುವುದಕ್ಕೆ ವ್ಯವಸ್ಥೆ ಇದೆ. ಇಲ್ಲಿ ಬರೀ ಅಡ್ಮಿನಿಸ್ಟ್ರೇಟಿವ್ ಆಫೀಸ್, ಇದು ಆಡಳಿತ ಭವನ ಅಂತ ಹೇಳ್ಕೊಳ್ತಾರೆ. ಕಳಿಸಿದಾಗ ಸರಿ 12 ಕಿಲೋಮೀಟರ್ ಹೋಗ್ಬೇಕು ಅಂತೇಳಿ ಟಕ್ ಅಂತ ಅವನು ಸೂಟ್ ಕೇಸನ್ನ ತೆಗೆದು ಡ್ರೈವರ್ ಏನ್ ಮಾಡ್ತಾನೆ, ಹಾಕೊಳ್ತಾನೆ. ಅದಾದ್ಮೇಲೆ ಆ ರಿಸೆಪ್ಷನಿಸ್ಟ್ ಏನ್ ಮಾಡ್ತಾಳಪ್ಪ ಅಂತಂದ್ರೆ, ಕಾರಿನ ಡ್ರೈವರ್ಗೆ ಹೇಳ್ತಾಳೆ, ಆ ಮಾಹಿತಿಯನ್ನ ಪಡ್ಕೊಂಡು ಇವ್ ನೇರವಾಗಿ ಸೀದಾ ಬರ್ತಾ ಇದ್ದಾನೆ. ಒಂದ್ 20-30 ನಿಮಿಷಗಳ ಕಾಲ ಅವನೇನ್ ಒಂದು 10-15 ನಿಮಿಷ ಅಲ್ಲಿಂದ ಬಂದ ಸುಮಾರು 20-30 ಕಿಲೋಮೀಟರ್ ದೂರ ಬರ್ತಾನೆ. ಬಂದು ಅವ್ರು ಹೇಳಿರ್ತಕ್ಕಂತಹ ಜಾಗಕ್ಕೆ ಬಂದು ನಿರೂಪಕರನ್ನ ತಲುಪಿಸ್ತಂತಹ ಸಂದರ್ಭದಲ್ಲಿ ಕೊನೆಗೆ ಅವನು ಏನ್ ಮಾಡ್ತಾನಪ್ಪ ಅಂದ್ರೆ, ನಿರೂಪಕರು ಅವನ ಈ ಬಾಹ್ಯ ಸೌಂದರ್ಯವನ್ನ ಅಥವಾ ಅವನನ್ನ ನೋಡಿ ಭೌತಿಕವಾಗಿ ಅವನನ್ನು ಹೊರಗಿನ ನೋಟದಿಂದ ನೋಡಿದಾಗ ಅವನು ಒಂದು ರೀತಿಯಲ್ಲಿ ಭಯಂಕರವಾದಂತಹ ವ್ಯಕ್ತಿ ಅಂತಿದ್ದ. ಈಗ ಅವನು ಹೇಳ್ತಾ ಇದ್ದಾನೆ, ಸಿಳ್ಳೆ ಆಗ್ತಾ ಕಾರನ್ನ ನಿಲ್ಲಿಸ್ತಾ ಹೋಗಿ, ನಿನ್ನ ಕೋಣೆ ಮೀಸಲಿದೆಯಾ ಕೇಳು, ನಿನ್ನ ಕೋಣೆ, ನಿನ್ ರೂಮ್ ರಿಸರ್ವೇಶನ್ ಆಗಿದೆಯಾ ಕೇಳು ಅಂತ ಕೇಳ್ತಕ್ಕಂಥದ್ದು. ಆಗ ನಿರೂಪಕರು ಹೋಗಿ ಕೇಳ್ತಾರೆ, ಹೌದು ರಿಸರ್ವೇಶನ್ ಆಗಿದೆ ಅಂತಕ್ಕಂಥದ್ದು. ಹಾಗೇನೆ ಲೇಖಕರ ಈ ಸೂಟ್ ಕೇಸನ್ನೆಲ್ಲ ರಿಸೆಪ್ಷನಿಸ್ಟ್ ಹತ್ರ ಇಟ್ಟು ಬರ್ತಾರೆ. ಬಂದಾಗ ಇಲ್ಲಿ ಲೇಖಕರು ಡ್ರೈವರ್ನ ಕೇಳ್ತಾರೆ, ಎಷ್ಟು ಡಾಲರ್ ಆಗಿದೆ ಎಷ್ಟು ಅಂತ ಹೇಳಿದಾಗ ಅವನು ಏನ್ ಮಾಡಿದ್ದಾನೆ, YMCA ಆಡಳಿತ ಭವನದಲ್ಲಿ ಆಫ್ ಮಾಡಿದಂತಹ ಮೀಟರ್ನ ಮತ್ತೆ ಅವನು ಆನ್ ಮಾಡಿಲ್ಲ. ಯಾಕಂದ್ರೆ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಟ್ಯಾಕ್ಸಿ ಡ್ರೈವರ್ನ ಪ್ರಾಮಾಣಿಕತೆ. ನೋಡ ಅವನು ಎಷ್ಟು ಪ್ರಾಮಾಣಿಕತೆ ಅಂತಂದ್ರೆ, ಹೌದು ನೀನು YMCAಗೆ ಹಾಗಾದ್ರೆ $18 ಎಷ್ಟಾಗಿದೆ ಅಂತ ಅಂದಾಗ $18 ಅಂತಾನೆ. ಇಲ್ಲ ಈಗ 15-20 ನಿಮಿಷ ಬಂದಲ್ಲ, ಇದಕ್ಕೆ ಯಾಕೆ ನೀನು ಚಾರ್ಜ್ ಮಾಡಿಲ್ಲ ಅಂದಾಗ, ಇಲ್ಲ ಯಾಕೆಂದ್ರೆ YMCA ನೀವು ಹೇಳಿದಾಗ ನಾನು ಎಲ್ಲಿ ಯಾವ ಜಾಗ ಎಂದು ಖಚಿತಪಡಿಸಿಕೊಳ್ಳದೆ ಬಂದಿದ್ದು ನನ್ನ ತಪ್ಪು. ಹಾಗೇನೆ ಅಲ್ಲಿ ಬಂದಂತ ಸಂದರ್ಭದಲ್ಲಿ ನಿಮಗೆ ಮುಜುಗರ ಮಾಡಿದ್ದೇನೆ. ಹಾಗಾಗಿ ಇಲ್ಲಿ ನನ್ನ ದುಡುಕಿನಿಂದ ನಿಮಗೆ ಮುಜುಗರ ಆಗಿದೆ. ಆದ್ದರಿಂದ ಹೆಚ್ಚಿನ ಬಾಡಿಗೆಯನ್ನು ತೆಗೆದುಕೊಳ್ಳೋದು ಇಂಪಾಸಿಬಲ್ ಅಂತ ಹೇಳ್ತಾ ಇದ್ದಾನೆ ಆ ಟ್ಯಾಕ್ಸಿ ಡ್ರೈವರ್. ಸರಿ ಹೇಳ್ದ, ಖಂಡಿತವಾಗಿಯೂ ಇಲ್ಲ, ನಾನು ತಗೊಳ್ಳೋದಿಲ್ಲ ಅಂತ ಹೇಳ್ತಕ್ಕಂಥದ್ದು. ಕೊನೆಗೆ ನಿರೂಪಕರು $20 ಅನ್ನ ಕೊಡ್ತಾರೆ. $20 ಕೊಟ್ಟಂತ ಸಂದರ್ಭದಲ್ಲಿ ಆ ಪ್ರಾಮಾಣಿಕ ಈ ಟ್ಯಾಕ್ಸಿ ಚಾಲಕ ಇದಾನಲ್ಲ, ಇವನೇನ್ ಮಾಡ್ದ, ಮತ್ತೆ ತನ್ನ ನೋಟಿನ ಕಂತೆಯಿಂದ $2 ಅನ್ನ ಅವ್ರ ಕೈಗೆ ತುರುಕಿ ಹ್ಯಾವ್ ಎ ನೈಸ್ ಟೈಮ್ ಅಂತ ಹೇಳಿ ಅಲ್ಲಿಂದ ಕೈ ಬೀಸಿ ಹೊರಟೋಗ್ತಾನೆ. ಆಗ ನಿರೂಪಕರಿಗೆ ಅವನ ಪ್ರಾಮಾಣಿಕತೆ ಅರ್ಥ ಆಗುತ್ತೆ. ಅವನೆಷ್ಟು ಪ್ರಾಮಾಣಿಕತೆ, ತನ್ನ ವೃತ್ತಿಯಲ್ಲಿ ಎಷ್ಟರ ಮಟ್ಟಿಗೆ ತನ್ನ ಪ್ರಾಮಾಣಿಕತೆಯನ್ನ ಉಳಿಸ್ಕೊಂಡಿದ್ದಾನೆ. ಯಾವ ವ್ಯಕ್ತಿಯನ್ನಾಗ್ಲಿ ಹೊರಗಿನ ನೋಟದಿಂದ ಅವನ ಸ್ವಭಾವಗಳನ್ನ ಅಳಿಬಾರ್ದು, ಅವನ ಅಂತರಂಗದ ನಾವು ಎಲ್ಲೋ ಒಂದ್ ಕಡೆ ಅವನನ್ನ ನೋಡ್ಬೇಕು ಅಂತಕ್ಕಂಥದ್ದು, ಅಥವಾ ಅವನ ಅಂತರಂಗ ಸೌಂದರ್ಯವನ್ನ ನಾನು ನೋಡ್ಲೇ ಇಲ್ಲ, ಬರೀ ಹೊರಗಿನ ಒಂದು ರೂಪವನ್ನ ನೋಡಿ ಅವನನ್ನ ನಾನು ನಿಕೃಷ್ಟವಾಗಿ ಕಂಡಿದ್ದು ಇದು ತಪ್ಪು ಅನ್ನುವಂತಹದ್ದು ಅರಿವಾಗುತ್ತೆ. ಹಾಗೆ ಎಲ್ಲೋ ಒಂದ್ ಕಡೆ ಪ್ರತಿ ಸಾರಿ ಕ್ರಿಸ್ಮಸ್ ಸಂದರ್ಭದಲ್ಲಿ ಅವರು ನ್ಯೂಯಾರ್ಕ್ ಹೋದಂತಹ ಸಂದರ್ಭದಲ್ಲಿ ಅಂತರಂಗದ ಸೌಂದರ್ಯದ ನೀತಿಯ ನಿಯತ್ತು ಅವರೆಲ್ಲ ಒಂದ್ ಕಡೆ ತಲೆಬಾಗ್ತಕ್ಕಂಥದ್ದು ಈಗ್ಲೂ ಕೂಡ ಆ ಒಂದು ಘಟನೆ ಅವ್ರನ್ನ ಪದೇ 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 ನೆನಪಿಸ್ತಾ ಇರುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲೊಂದು ಪ್ರಶ್ನೆಯನ್ನ ಕೇಳ್ತಾರೆ ನಿಮ್ಗೆ, ಕಾರ್ನ ಚಾಲಕನ ಅಂತರಂಗ ಸೌಂದರ್ಯ ಈ ಪ್ರಬಂಧದಲ್ಲಿ ಹೇಗೆ ಮೂಡಿ ಬಂದಿದೆ ವಿವರಿಸಿ ಅಂತಕ್ಕಂಥದ್ರ ಬಗ್ಗೆ, ಕಾರಿನ ಚಾಲಕನ ಬಗ್ಗೆ ಅವರು ಕೇಳ್ತಕ್ಕಂಥ ಪ್ರಶ್ನೆ ಇದಾಗಿರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಇನ್ನೊಬ್ಳು ಈಗ ಚಾಲಕಿ ಬರ್ತಾಳೆ, ಇನ್ನೊಂದು ಮುಖ. ಈಗ ಇಲ್ಲಿ ಒಂದು ಅನುಭವದ ಇಲ್ಲಿ 2 ಮುಖಗಳಲ್ಲಿ ನಾವು ಒಂದು ಮುಖ ಮಾತ್ರ ನೋಡಿದೀವಿ, ಇನ್ನೊಂದು ಮುಖ ಮತ್ತೊಂದು ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗ್ಲಿ.